ಪ್ರಾರ್ಥನೆ ಮಾಡೋಣ. ಅಪ್ಪ ತಂದೆ, ನೀನು ಬೆಳಕು, ನಿನ್ನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ. ಹೌದು ಸ್ವಾಮಿ, ಮೊದಲನೇದಾಗಿ ಇದು ನನಗೆ ಸಿಕ್ಕಿರುವಂಥ ಮೊದಲ ಅವಕಾಶ. ನಿನ್ನ ವಾಕ್ಯಗಳನ್ನು ಸಾರಿ ಹೇಳಲು ಸಿಕ್ಕಿರುವಂಥ ಈ ಅವಕಾಶಕ್ಕೆ ನಾನು ಎಷ್ಟು ಮಾತ್ರವೂ ಯೋಗ್ಯನಲ್ಲ. ನಾನು ಈ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ನಾನು ಪಾಪಿ ಮತ್ತು ಎಷ್ಟು ಮಾತ್ರವೂ ಯೋಗ್ಯನಲ್ಲ ಅನ್ನೋದನ್ನು ನೆನಪು ಮಾಡಿಕೊಂಡು, ಆದರೂ ನೀನು ಕೊಟ್ಟಿರುವಂಥ ಈ ಅವಕಾಶವನ್ನು ನಾನು ಸದುಪಯೋಗ ಪಡಿಸಿಕೊಳ್ಳುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಹೌದು ತಂದೆ, ನಾನು ಮಾತಾಡುವಂಥ ಮಾತುಗಳು ಅವು ನಿನ್ನ ಮಾತುಗಳಾಗಿರಲಿ. ಹೌದು ತಂದೆ, ನೀನು ನನಗೆ ಬೇಕಾಗಿರುವಂಥ ಜ್ಞಾನವನ್ನು ದಯಪಾಲಿಸುತ್ತೆ ಎಂದು ನಂಬಿದ್ದೇನೆ. ಹಾಗೆ ಮುಖ್ಯವಾಗಿ ಇಲ್ಲಿ ಬಂದಿರುವಂಥ ಸಭೆಯೆಲ್ಲರನ್ನು ನೀನು ಆಶೀರ್ವದಿಸು. ಕಾರಣಾಂತರದಿಂದ ಬಾರದೇ ಇರುವಂಥ ಎಲ್ಲರನ್ನು ನೀನು ಆಶೀರ್ವದಿಸು ತಂದೆ. ಮುಖ್ಯವಾಗಿ ದೇಶಗಳ ನಡುವೆ ಯುದ್ಧಗಳು ನಡೆಯುತ್ತಿರುವಾಗ ತಂದೆ, ಸಮಾಧಾನದ ಪ್ರಭುವು ಸೇನಾಧೀಶ್ವರನು ನೀನಾಗಿದ್ದಿ. ಆ ಯುದ್ಧಗಳನ್ನು ಶಮನ ಮಾಡು. ಯಾಕೆಂದರೆ ತಂದೆ, ನಮ್ಮ ದೇಶದ ಸೈನಿಕರು ಮತ್ತೊಂದು ದೇಶಕ್ಕೆ ಅವರು ಶತ್ರುಗಳಾಗಿ ಕಾಣುತ್ತಾರೆ. ಬೇರೆ ದೇಶದ ಸೈನಿಕರು ನಮ್ಮ ದೇಶಕ್ಕೆ ಶತ್ರುಗಳಾಗಿ ಕಾಣುತ್ತಾರೆ. ಆ ಎಲ್ಲ ಸೈನಿಕರಿಗೂ ಕುಟುಂಬಗಳಿರುತ್ತವೆ ತಂದೆ. ಆದ್ದರಿಂದ ಆದಷ್ಟು ಈ ಯುದ್ಧಗಳಲ್ಲಿ ಆಗುವಂಥ ಜೀವ ಹಾನಿಯನ್ನು ತಪ್ಪಿಸು. ಹಾಗೂ ಈ ಯುದ್ಧಗಳು ನಡೆಯದೆ ದೇಶಗಳ ನಡುವೆ ಶಾಂತಿಯನ್ನು ಅನುಗ್ರಹಿಸು. ಮತ್ತೊಂದು ಆವೃತ್ತಿ ತಂದೆ, ನಿನ್ನ ಕೃಪೆ ಆಶೀರ್ವಾದವು ಈ ನಮ್ಮ ವಚನಗಳೊಂದಿಗೆ ಇರಲಿ. ಆಮೇಲೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ಇವತ್ತಿಗೆ ನಮಗೆ ಕೊಡಲ್ಪಟ್ಟಿರುವಂಥ ದೇವರ ವಾಕ್ಯ ಲೂಕ 5ನೇ ಅಧ್ಯಾಯ 1-10 ವಚನಗಳು. ಆದರೆ ನಾನು ನನ್ನ ಪ್ರಸಂಗದಲ್ಲಿ ಅದನ್ನ ವಚನಗಳನ್ನು ಹೇಳ್ತಾ ಹೋಗ್ತೇನೆ, ಯಾಕಂದರೆ ಸಮಯದ ಅಭಾವ ಆಗುವುದು ಬೇಡ. ಪ್ರಿಯರೇ, ನಮಗೆ ಇರುವಂಥ ಮುಖ್ಯ ವಾಕ್ಯದ ಸಂದೇಶ ಕ್ರೂಜಿತನ ಕರೆ ಪೇತ್ರನಿಗೆ. ಕ್ರೂಜಿತ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಾಯ್ತು. ಕ್ರೂಜಿತ ಅಂದ್ರೆ ಕ್ರೂಜಿಗೆ ಹಾಕಲ್ಪಟ್ಟವನು, ಆತನು ಯೇಸು ಕ್ರಿಸ್ತ. ಯೇಸುವಿನ ಕರೆ ಪೇತ್ರನಿಗೆ, ಆ ವಿಷಯದ ಬಗ್ಗೆ ನಾವು ಚರ್ಚೆ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಈಗ ಓದಿದಂಥ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದಾಗ ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8-13 ನಾವು ನೋಡಿದ್ದೀವಿ. ನಾನು ಏನು ಮಾಡ್ತಿದ್ದೀನಿ ಅಂತೇಳಂದರೆ, ಈ ಸಂದೇಶದಲ್ಲಿ ನಾನು ಹೇಳುವಾಗ ಯೆಶಾಯ ಮತ್ತು ಲೂಕ ಇವೆರಡನ್ನೂ ಕಂಪೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಅದನ್ನ ಹಳೆ ಒಡಂಬಡಿಕೆ ಹೇಳಿದ ಯೆಶಾಯನ 6ನೇ ಅಧ್ಯಾಯ 8-13 ಮತ್ತು ಲೂಕ 5ನೇ ಅಧ್ಯಾಯ 1-10 ವಚನಗಳನ್ನು ನೀವು ನೋಡ್ತಾ ಹೋಗ್ಬೋದು. ನಾನು ನನ್ನ ಸಂದೇಶವನ್ನು 3 ಪಾಯಿಂಟ್ಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 1ನೇ ಪಾಯಿಂಟ್, ಡಿವೈನ್ ಎನ್ಕೌಂಟರ್ ಆ್ಯಂಡ್ ದ ಎಕ್ಸಿಸ್ಟೆನ್ಸ್, ಅಂದರೆ ದೇವರ ದರ್ಶನ ಮತ್ತು ದೇವರ ಇರುವಿಕೆ, ಆತನ ಸಾನ್ನಿಧ್ಯ. 2ನೇ ಪಾಯಿಂಟ್, ದ ರೆಸ್ಪಾನ್ಸ್ ಆ್ಯಂಡ್ ದ ರಿಯಲೈಸೇಷನ್, ಅಂದರೆ ಪ್ರತಿಕ್ರಿಯೆ ಮತ್ತು ಅರಿವು. ಮತ್ತು 3ನೇ ಪಾಯಿಂಟ್, ದ ಕ್ಲೀನ್ಸಿಂಗ್ ಆ್ಯಂಡ್ ದ ಕಾಲ್, ಅಂದರೆ ಶುದ್ಧೀಕರಣ ಮತ್ತು ದೇವರ ಕರೆ. ಮೊದಲನೇ ಪಾಯಿಂಟನ್ನು ನಾವು ನೋಡುವಾಗ ದ ಡಿವೈನ್ ಎನ್ಕೌಂಟರ್ ಆ್ಯಂಡ್ ದ ಎಕ್ಸಿಸ್ಟೆನ್ಸ್, ದೇವರ ದರ್ಶನ ಮತ್ತು ಆತನ ಇರುವಿಕೆಯನ್ನು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 6ನೇ ಅಧ್ಯಾಯ 1-4 ವಚನದಲ್ಲಿ ಹೇಳ್ತದೆ, ಯೆಶಾಯನು ನೋಡ್ತಾನೆ, ಏನು, ಕರ್ತನು ಸಿಂಹಾಸನ ರೂಢನಾಗಿರುವುದನ್ನು ಕಂಡು ಆತನ ಸುತ್ತಲೂ ಸೆರಾಫಿಯರು ನಿಂತಿರುವುದನ್ನು ಆತನು ನೋಡ್ತಾನೆ. ಆ ಸೆರಾಫಿಯರು, ಮುಖ್ಯವಾಗಿ ನಾವು ಸೆರಾಫಿಯರು ಅಂದ್ರೇನು ಅದ್ರ ಬಗ್ಗೆ ನಾವು ಹೇಳೋದಾಯ್ತಂದರೆ, ಸೆರಾಫ್ ಅನ್ನುವಂಥ ಶಬ್ದದ ಅರ್ಥ ಇದು ಹಿಬ್ರು ಭಾಷೆ ಅಂತ ತೆಗೆಯಲ್ಪಟ್ಟது. ಸೆರಾಫ್ ಅಂದರೆ ಟು ಬರ್ನ್ ಅಥವಾ ಫೈರಿ ಒನ್, ಅಂದರೆ ಬೆಂಕಿಯಿಂದ ಮಾಡಲ್ಪಟ್ಟವರು, ಬೆಂಕಿಯುಳ್ಳವರು. ಓಕೆ, ಈ ಸೆರಾಫಿಯರಿಗೆ ಎಷ್ಟು ರೆಕ್ಕೆಗಳಿದ್ದು ಅಂತ ಹೇಳ್ತಾರೆ ಗೊತ್ತೈತಿ? ಸೆರಾಫಿಯರಿಗೆ 6 ರೆಕ್ಕೆಗಳಿದ್ದು ಅಂತೇಳಿ ಯೆಶಾಯನ 6ನೇ ಅಧ್ಯಾಯ 1-4 ವಚನದಲ್ಲಿ ಅಲ್ಲಿ ನಾವು ನೋಡಿದ್ವಿ. ಅಂದರೆ 6 ರೆಕ್ಕೆಗಳಿದ್ದು. ಆ 6 ರೆಕ್ಕೆಗಳಲ್ಲಿ 2 ರೆಕ್ಕೆಗಳಿಂದ ಏನು ಮಾಡ್ತಿದ್ದು? ಅವು ಮುಖಗಳನ್ನು ಮುಚ್ಕೊಂಡಿದ್ದು, 2 ರೆಕ್ಕೆಗಳಿಂದ ಕಾಲುಗಳನ್ನು ಮುಚ್ಕೊಂಡಿದ್ದು, ಇನ್ನು 2 ರೆಕ್ಕೆಗಳಿಂದ ಹಾರಾಡ್ತಾ ಇದ್ದು. ಇದರ ಅರ್ಥ ಏನು? ನಾನು ಅದನ್ನ ನೋಡಿದಾಗ 2 ರೆಕ್ಕೆಗಳಿಂದ ಮುಖಗಳನ್ನು ಮುಚ್ಚಿಕೊಂಡಿದ್ದು ಅಂತ ಅಂದರೆ, ನಾವು ಯಾರಾದರೂ ತುಂಬ ದೊಡ್ಡವರು ನಮ್ಮ ಎದುರಿಗೆ ಗೌರವಾನ್ವಿತರು, ಅತಿ ಗೌರವಾನ್ವಿತರು ನಮ್ಮ ಎದುರಿಗೆ ಬಂದಾಗ ನಾವೇನು ಮಾಡ್ತೀವಿ? ತಲೆ ತಗ್ಗಿಸಿ ನಮಸ್ಕಾರ ಮಾಡ್ತೀವಿ. ಅದೇ ರೀತಿ ದೇವರ ವೈಭವವನ್ನು, ದೇವರ ಆತನ ಆ ಸನ್ನಿಧಿಯನ್ನು ನೋಡಲಿಕ್ಕೆ ಅವರು ತಾವು ಅತಿ ನಮ್ರತೆಯಿಂದ ಅವರ ಮುಖಗಳನ್ನು ಮುಚ್ಕೊಂಡಿದ್ರು. ಅಂದರೆ ನಾವು ಇದನ್ನ ಸೆರಾಫಿಯರನ್ನು ನೋಡಿದಾಗ, ಸೆರಾಫಿಯರು ಅಂದರೆ ಯಾರು? ಇವರು ಪ್ರಧಾನ ಪರಿಶುದ್ಧ ದೇವದೂತರು, ಅಂದರೆ ಬೆಂಕಿಯಿಂದ ಮಾಡಲ್ಪಟ್ಟವರು.
ದೇವರ ಸಿಂಹಾಸನದ ನೆಕ್ಸ್ಟ್ ಬರುವಂಥ ದೇವದೂತರೇ ಇವರು ಸೆರಾಫಿಯರು ಅಂತ ನಾವು ನೋಡ್ತೇವೆ ಎಷ್ಟೋ ವಾಕ್ಯಗಳಲ್ಲಿ. ಅಂದರೆ ಅಷ್ಟು ಪರಿಶುದ್ಧರೇ ಸಹಿತ ದೇವರ ಆ ಗ್ಲೋರಿ, ಆತನ ವೈಭವವನ್ನು ನೋಡಲಿಕ್ಕೆ ಅವರು ಮುಖವನ್ನು ಮುಚ್ಕೊಂಡಿದ್ರು, ಅಂದರೆ ನಮ್ರತೆಯನ್ನು ತೋರಿಸ್ತಾ ಇದ್ರು. ಇನ್ನು 2 ರೇಖೆಗಳಿಂದ ಅವ್ರು ಏನು ಮಾಡಿದ್ರು, ಕಾಲುಗಳನ್ನು ಮುಚ್ಕೊಂಡಿದ್ರು. ಕಾಲುಗಳನ್ನು ಮುಚ್ಕೊಳ್ಳೋದು ಅಂತ ಅಂದ್ರೇನು ಅಂದರೆ ಅವರ ಐಡೆಂಟಿಟಿ, ಅವರ ವ್ಯಕ್ತಿತ್ವವನ್ನು ಮುಚ್ಚಿಕೊಳ್ಳೋದು. ಅಂದರೆ ಈಗ ನಾವು ಯಾವುದೇ ಒಂದು ಸ್ಥಾನದಲ್ಲಿ ನಿಂತಿದ್ವಿ ಅಂದರೆ ನಮ್ಮ ಕಾಲಿನ ಮೇಲೆ ನಾವು ನಿಂತಿರ್ತೇವೆ. ಅಂದರೆ ನಾವು ಕಾಲುಗಳನ್ನು ಮುಚ್ಚಿಕೊಂಡಾಗ ಅವರು ಸಿಂಹಾಸನದ ಸುತ್ತಲೂ ಇದ್ದಾಗ ಅವರು ದೊಡ್ಡ ಸ್ಥಾನದಲ್ಲಿದ್ದರು. ಅವ್ರ ಸ್ಥಾನವನ್ನು, ಆ ಸ್ಥಾನದಿಂದ ಅಹಂಕಾರ ಅನ್ನೋದು ತೋರಿಸಲ್ಪಡಬಾರ್ದು ಅನ್ನುವ ರೀತಿಯಲ್ಲಿ ಅದು ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಇನ್ನೂ 2 ರೆಕ್ಕೆಗಳಿಂದ ಏನು ಮಾಡ್ತಿದ್ರು, ಹಾರಾಡ್ತಾ ಇದ್ರು. ಅಂದರೆ ಅಲ್ಲಿ 2 ಸಂದೇಶ, 2 ಅರ್ಥಗಳನ್ನು ಕೊಡ್ತವೆ. ಒಂದು, ಅಲ್ಲಿ ನಾವು ವಾಕ್ಯಗಳಲ್ಲಿ ನೋಡೋದಾದರೆ ಭೂಮಿಗೆ ತಾಕದಂತೆ, ಭೂಮಂಡಲಕ್ಕೆ ಅವರ ಕಾಲುಗಳು ಸೋಕದಂತೆ ಅವರು ಹಾರಾಡ್ತಾ ಇದ್ರು. ಅಂದರೆ ಅರ್ಥ ಏನು ಅಂದರೆ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನಾವು ಈ ಭೂಮಿಗೆ ಸಂಬಂಧಪಟ್ಟವರಲ್ಲ, ನಾವು ಪರಲೋಕಕ್ಕೆ ದೇವರಿಗೆ ಸಂಬಂಧಪಟ್ಟವರು. ಆದ್ದರಿಂದ ಅವರ ಕಾಲುಗಳು ತಾಗ್ದಂಗೆ ನಿಂತಿದ್ರು ಮತ್ತು ಹಾರಾಡ್ತಾ ಇದ್ರು. ನಿಂತಲ್ಲೇ ನಿಂತಿರ್ಲಿಲ್ಲ, ಅವರು ಹಾರಾಡ್ತಾ ಇದ್ರು. ಅಂದರೆ ಅರ್ಥ ಏನು, ದೇವರು ಯಾವುದೇ ಒಂದು ಆಜ್ಞೆಯನ್ನು ಕೊಟ್ಟ ಅಂತ ಅಂದರೆ, ದೇವರು ಯಾವುದೇ ಒಂದು ಮಾತನ್ನು ಹೇಳಿದರೆ ಅವಾಗಲೇ ಅವರು ರೆಡಿ ಇದ್ರು. ದೇವರ ಆ ಮಾತನ್ನು ನೆರವೇರಿಸಲಿಕ್ಕೆ ಅವರು ಹಾರಾಡುತ್ತಾ ರೆಡಿಯಾಗಿ ನಿಂತಿದ್ರು. ಆ ರೀತಿ ಅರ್ಥವನ್ನು ಕೊಡುತ್ತದೆ. ಇದು ಸೆರಾಫಿಯರ ಬಗ್ಗೆ. ಸೊ ಇದು ಯೆಶಾಯನ ಗ್ರಂಥದಲ್ಲಿ, ಅಂದರೆ ಯೆಶಾಯ ನೋಡಿದಂಥ ದೇವರ ದರ್ಶನ ಮತ್ತು ಆತನ ಇರುವಿಕೆ. ಹಾಗೆ ನಾವು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ, ಹೊಸ ಒಡಂಬಡಿಕೆಯಲ್ಲಿ ಸಿಮೋನನನ್ನು ನಾವು ನೋಡ್ತೇವೆ. ಸಿಮೋನನ ಬಗ್ಗೆ ನೋಡುವಾಗ ಏನಾಗುತ್ತೆ, ಯೇಸು ಗೆನೆಜರೇತ್ ಅಲ್ಲಿಗೆ ಊರಿಗೆ ಬಂದಾಗ ಸಿಮೋನ ಅವ್ರ ಬೆಸ್ತರೆಲ್ಲ ಏನು ಮಾಡ್ತಿರ್ತಾರೆ, ದಡದಲ್ಲಿ ದೋಣಿ ನಿಂತಿರ್ತದೆ, ಅವ್ರ ಬೆಸ್ತರು ಆ ಬಲೆಗಳನ್ನು ಸ್ವಚ್ಛ ತೊಳಿತಿರ್ತಾರ ಅಂತ ನಾವು ನೋಡ್ತೇವೆ. ಯೇಸು ಸಿಮೋನನ್ನೇ ನೋಡಿ ಏನು ಹೇಳ್ತಾನೆ, ಸಿಮೋನನೇ ದೋಣಿಯನ್ನು ಯಾಕಂದ್ರೆ ಜನರು ಭಾಳ ಜನ ಬರ್ತಾರೆ ಯೇಸುವಿನ ಮಾತುಗಳನ್ನು ಕೇಳಬೇಕು ಅಂತೇಳಿ ಬಂದಾಗ ಸಿಮೋನಿಗೆ ಯೇಸು ಹೇಳ್ತಾನೆ, ದೋಣಿಯನ್ನು ಸ್ವಲ್ಪ ದಡದ್ಲಿಂತ ದೂರ ಹಾಕು, ನಾನು ಜನರಿಗೆ ಉಪದೇಶ ಮಾಡ್ತೀನಿ. ಉಪದೇಶವನ್ನು ಎಲ್ಲ ಮಾಡಿದ ಮೇಲೆ ಸಿಮೋನನಿಗೆ ಯೇಸು ಏನು ಹೇಳ್ತಾನ್ರಿ, ದೋಣಿಯನ್ನು ಆಳಕ್ಕೆ ನಡೆಸಿ ಬಲೆಗಳನ್ನು ಹಾಕು ಅಂತೇಳಿ ಹೇಳ್ತಾನೆ. ಅಲ್ಲಿಯೂ ಸಹಿತ ಸಿಮೋನನಿಗೆ ದೇವರ ದರ್ಶನವಾಯಿತು. ದೇವರು ಅಂದರೆ ಇಲ್ಯಾರು, ಯೇಸು. ನಾವು ತ್ರಯೇಕ ದೇವರು ಅಂತೇಳಿ ಪ್ರಾರ್ಥಿಸ್ತೇವೆ, ಹೌದಾ? ಸೊ ಯೇಸು ಸಹಿತ ದೇವರ ದರ್ಶನ, ದ ಡಿವೈನ್ ಎನ್ಕೌಂಟರ್ ಆ್ಯಂಡ್ ದ ಎಕ್ಸಿಸ್ಟೆನ್ಸ್, ದೇವರ ದರ್ಶನ ಮತ್ತು ಪ್ರಸನ್ನತೆ ಅಲ್ಲಿಯೂ ಸಹಿತ ಸಿಮೋನನಿಗೆ ಆಯಿತು. ನೆಕ್ಸ್ಟ್ 2ನೇ ಪಾಯಿಂಟನ್ನು ನಾವು ನೋಡುವಾಗ, ದ ರೆಸ್ಪಾನ್ಸ್ ಆ್ಯಂಡ್ ದ ರಿಯಲೈಸೇಷನ್. ರೆಸ್ಪಾನ್ಸ್ ಅಂದ್ರೇನು, ಪ್ರತಿಕ್ರಿಯೆ. ಆತನ ಪ್ರತಿಕ್ರಿಯೆ ಇತ್ತು. ಯೆಶಾಯನ ಪ್ರತಿಕ್ರಿಯೆ ಏನಿತ್ತು ದೇವರನ್ನು ನೋಡಿದ, ಸಿಮೋನನ ಪ್ರತಿಕ್ರಿಯೆ ಏನಿತ್ತು. ರೆಸ್ಪಾನ್ಸ್ ಆ್ಯಂಡ್ ದ ರಿಯಲೈಸೇಷನ್ ಅಂದರೆ ಅರಿವು. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥವನ್ನು ನೋಡಿದಾಗ ಯೆಶಾಯನು ಆ ದೇವರ ವೈಭವವನ್ನು ನೋಡಿ, ಆಕಾಶ ಮಂಡಲದಲ್ಲಿರುವಂಥ ಆ ಸೆರಾಫಿಯರನ್ನು ನೋಡಿ ಆತನು ಭಯಗೊಂಡು ಕೂಗ್ತಾನೆ. ಏನಂತೇಳಿ ಕೂಗ್ತಾನೆ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ. ಮುಂದೇನು ಹೇಳ್ತಾನೆ ಅವನು, ನಾನು ಹೊಲಸು ತುಟಿಗಳ ಜನರ ಮಧ್ಯದಲ್ಲಿ ವಾಸ ಮಾಡುವವನು ಅಂತೇಳಿ ಹೇಳ್ತಾನೆ. ಅಂದರೆ ಮುಂದೆ ಹೇಳ್ತಾನೆ, ಇಂಥ ನನ್ನ ಕಣ್ಣುಗಳು ರಾಜಾದಿರಾಜ ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು. ಅಂದರೆ ನಾನು ಹೊಲಸು ತುಟಿಗಳ ಮಧ್ಯದಲ್ಲಿ, ಜನರ ಮಧ್ಯದಲ್ಲಿ ವಾಸ ಮಾಡುವವನು. ಇಂಥ ನನ್ನ ಕಣ್ಣುಗಳು ಅಂದರೆ ನಾನು ಪಾಪಿ, ನನ್ನ ಕಣ್ಣುಗಳ ದೇವರನ್ನು ಕಂಡುಬಿಟ್ಟು ಸೇನಾಧೀಶ್ವರ. ನಾನು ಹೇಳಿದ್ದೀನಿ, ಸೆರಾಫಿಯರು ದೇವರ ಆ ವೈಭವವನ್ನು ನೋಡದೆ ಸೆರಾಫಿಯರು ಪರಿಶುದ್ಧವಾದಂಥ ದೇವದೂತರೇ ಮುಖಗಳನ್ನು ಮುಚ್ಕೊಂಡಿದ್ರು. ಅಂಥದ್ರಲ್ಲಿ ಯೆಶಾಯ ಆತನ ಕಣ್ಣುಗಳಿಂದ ನೋಡಿದ ತಕ್ಷಣ ಅವನು ಭಯಗೊಂಡು ಕೂಗ್ತಾನೆ. ಸೊ ಆತನಿಗೆ ಅರಿವು ಆಯಿತು. ಅರಿವು ಅಂದ್ರೇನು, ನಾನೊಬ್ಬ ಪಾಪಿ ಅನ್ನುವಂಥ ಅರಿವಾಯಿತು. ಅದೇ ರೀತಿಯಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಸಿಮೋನನ ದೃಷ್ಟಾಂತವನ್ನು ನೋಡುವಾಗ ಯೇಸು ಹೇಳಿದ ತಕ್ಷಣ ಆತನ ಪ್ರತಿಕ್ರಿಯೆ ಏನಿತ್ತು, ಸಿಮೋನನ ಪ್ರತಿಕ್ರಿಯೆ, ಯೇಸು ಬಲೆಯನ್ನು ಹಾಕು ಅಂತೇಳಿ ಹೇಳ್ದ. ಸಿಮೋನನು ಯೇಸುವಿಗೆ ಏನು ಹೇಳ್ದ ಮೊದಲು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ. ಹೇಗೂ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ. ಇಲ್ಲಿ ಈ ವಚನ ಅಂತರೂ, ಈ ಮಾತಂತರೂ ಎಲ್ಲರಿಗೂ ನಮಗೆ ಗೊತ್ತಿರೋದು. ರಾತ್ರಿಯೆಲ್ಲ ಪ್ರಯಾಸಪಟ್ಟರು ಏನು ರಾತ್ರಿ ಅನ್ನೋದು ಅಂದರೆ ರಾತ್ರಿ ಎಲ್ಲ ಪ್ರಯಾಸಪಟ್ಟರು ಅಂತೇಳಿ ಹೇಳತ್ತಾನ. ಅಂದರೆ ಈಗ ಯೇಸು ಮತ್ತು ಸಿಮೋನ ಮಾತಾಡುತ್ತಿರೋದು ಯಾವ ಟೈಮು, ಬೆಳಗಿನ ಟೈಮ್. ಅಂದರೆ ರಾತ್ರಿ ಎಲ್ಲ ಅವ್ರು ಪ್ರಯಾಸಪಟ್ಟರೆ ಬೆಳಗಿನ ಟೈಮ್ನೊಳಗೆ ಈಗ ಅವರು ಮಾತಾಡತ್ತಾರೆ ಯೇಸು ಮತ್ತು ಸಿಮೋನ.
ರಾತ್ರಿ ಅನ್ನೋದು ಎದಕ್ಕೆ ಇಂಪಾರ್ಟೆಂಟ್ ಅಲ್ಲಿ? ರಾತ್ರಿ ಅಂತ ಹೇಳೋದಕ್ಕೆ ಹೇಳ್ತಾನ. ಅದನ್ನು ನಾವು ನೋಡಿದ್ವಿ ಅಂದ್ರೆ ಬೆಸ್ತರಿಗೆ ರಾತ್ರಿ ಸಮಯದಲ್ಲಿ ಮೀನು ಹಿಡಿಯೋದು ಒಳ್ಳೆಯದು. ಯಾಕಂದರೆ ರಾತ್ರಿ ಸಮಯದಲ್ಲಿ ನೀರು ಸ್ವಲ್ಪ ತಂಪಾಗ್ತದೆ. ರಾತ್ರಿ ತಂಪು ಬೀಳುತ್ತಲ್ಲ, ಅದಕ್ಕೆ ನೀರು ತಂಪಾದಾಗ ಏನು ಮಾಡ್ತಾವೆ, ಮೀನ ಮ್ಯಾಲೆ ಬರ್ತಾವೆ. ಮ್ಯಾಲೆ ಬಂದು ಏನಾದರೂ ಆಹಾರ ಸಿಗುತ್ತಾನ ಅನ್ನೋಕೆ ಆ ನೀರಿನ ಮೇಲ್ಮೈಗೆ ಬರ್ತಿರ್ತಾವೆ. ಅವಾಗ ಬಲೆಯನ್ನು ಹಾಕ ಮೇನ್ಲಿ ರಾತ್ರಿ ಟೈಮ್ನೊಳಗೆ ಬಲೆ ಹಾಕಿದಾಗ ಏನಾಗ್ತದೆ, ಬಲಿ ಮೀನಿಗೆ ಕಾಣಲ್ಲ. ಅದಕ್ಕೆ ರಾತ್ರಿ ಟೈಮ್ನೊಳಗೆ ಬಲಿಯನ್ನು ಹಾಕ್ತಾರ, ಮೀನನ್ನು ಹಿಡಿಯಕ್ಕೆ ಹೋಗ್ತಿದ್ರು. ಅವ ಸಿಮೋನ್ ಹೇಳ್ತಾನೆ, ರಾತ್ರಿ ಎಲ್ಲ ನಾವು ಕಷ್ಟಪಟ್ಟಿವಿ, ಅವಾಗ ನಮಗೆ ಮೀನು ಸಿಕ್ಕಿಲ್ಲ. ಆದರೆ ಯೇಸು ಏನು ಹೇಳತ್ತಾನ, ಬೆಳಗಿನ ಟೈಮ್ನೊಳಗೆ ದೋಣಿಯನ್ನು ನಡೆಸಿ ಬಲಿಗಳನ್ನು ಹಾಕೊಂಡತಾನ. ಅಲ್ಲಿ ಯೇಸು ಹೇಳೋದು ಒಂದು ರೀತಿ ಅವನು ಕಾಮನ್ ನಾರ್ಮಲ್ ಒಬ್ಬ ಬೆಸ್ತನಾಗಿ ಆತನ ಮೇಲೆ ನಂಬಿಕೆ ಇಟ್ಟಿರಲಿಲ್ಲ ಅಂದರೆ ಅವನಿಗೆ ಒಂಥರ ಅದು ಉಪಯೋಗ ಇಲ್ಲ ಅಂತೇಳಿ ಅನಿಸ್ತಿತ್ತೋ ಏನೋ. ಯಾಕೆ ಬೆಳಗಿನ ಟೈಮ್ನೊಳಗೆ ನೀರು ಸ್ವಲ್ಪ ಬಿಸಿ ಆಗಿರ್ತದೆ, ಬಿಸಿಲಿಗೆ ಮೀನು ಕೆಳಗಡೆ ಹೋಗಿರ್ತಾವೆ. ಬಲೆ ಹಾಕಿದಾಗ ಬಲಿ ಮೀನಿಗೆ ಕಾಣ್ತಿತ್ತು, ಮೀನು ಸಿಕ್ಕೊಳ್ಳೋ ಚಾನ್ಸ್ ಇರಲ್ಲ. ಆದರೂ ಆತನ ಏನು ಮಾಡ್ತಾನೆ, ದೇವರ ಮೇಲೆ ನಂಬಿಕೆ ಇಡ್ತಾನೆ. ಎಷ್ಟೋ ಸಾರ್ತಿ ನಮ್ಮ ಜೀವನದಲ್ಲಿಯೂ ಅದಾಗುತ್ತೆ. ನಾವು ಏನೋ ಒಂದು ಮಾಡಬೇಕು ಅಂತಿರ್ತೀವಿ, ಆದರೆ ದೇವರು ಇನ್ನೂ ಒಂದು ಏನೋ ಮಾಡ್ತಾನೆ. ಎಕ್ಸಾಂಪಲ್, ಈಗ ನನಗೆ ಕೇಳ್ತಿರ್ತಾರೆ, ನಾನು ಕಲ್ತಿದ್ದು MTech ಇಂಜಿನಿಯರಿಂಗ್, ಆದರೆ ನಾನೀಗ ಮಾಡ್ತಿರೋಂಥ ಕೆಲಸ PUC ಟೀಚ್ ಮಾಡ್ತಾ ಇದ್ದೀನಿ. ನನಗೂ ಒಂದು ಸಾರ್ತಿ ಭಾಳ ಜನ ಕೇಳ್ತಿರ್ತಾರೆ, ಏನು ಕಲ್ತಿದ್ದ ಬೇರೆ ಮಾಡತ್ತಿರೋದ ಬೇರೆ ಕೆಲಸ. ಎಷ್ಟೋ ಸಾರ್ತಿ ಗೊತ್ತಿರಲ್ಲ ದೇವರ ಒಂದು ಚಿತ್ತ, ಅವರು ದೇವರ ನಡೆಸುವಿಕೆ ಆ ರೀತಿ ಇರುತ್ತೆ, ಗೊತ್ತಿಲ್ಲ. ಅದಕ್ಕೆ ಯಾವುದೋ ರೀತಿಯಲ್ಲಿ ಪ್ರತಿಫಲ ಸಿಗುತ್ತೆ. ನಾವು ಅದನ್ನು ಕಂಪೇರ್ ಮಾಡೋದಾಯ್ತಂದರೆ ಮನುಷ್ಯನ ದೃಷ್ಟಿ, ಮನುಷ್ಯ ಅಂದರೆ ಇಲ್ಲಿ ಬೆಸ್ತರ ದೃಷ್ಟಿ ನೋಡಿದಂದ್ರೆ ರಾತ್ರಿ ಹೊತ್ತು ಅವರಿಗೆ ಸರಿಯಾದಂಥ ಸಮಯವಾಗಿತ್ತು ಮೀನು ಹಿಡಿಯೋಕೆ. ಆದ್ರೆ ಆ ಮೀನು ಹಿಡಿಯೋಕೆ ರಾತ್ರಿ ಹೊತ್ತು ಸರಿಯಾದ ಸಮಯ ಅಂತ ಅಂದ್ಕೊಂಡ್ರು ಅವ್ರಿಗೆ ಫಲ ಸಿಗ್ಬೋದು, ಸಿಗದೇ ಇರ್ಬೋದು. ಮೀನುಗಳು ಸಿಗ್ಬೋದು, ಸಿಗದೇ ಇರ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ಯಾವುದೇ ಸಮಯವಾದರೂ ಅದು ಒಳ್ಳೆಯ ಸಮಯ. ದೇವರ ದೃಷ್ಟಿಯಲ್ಲಿ ದೇವರು ಮಾಡಬೇಕು ಅನ್ನೋಂಥ ಕಾರ್ಯವನ್ನು ದೇವರು ಹೇಳಿದ ಅಂತ ಅಂದ್ರೆ ಅದರಲ್ಲಿ ಖಂಡಿತವಾಗಿಯೂ ಫಲ ಸಿಗುತ್ತೆ. ಇದನ್ನು ನಾನು ಇನ್ನೊಂದಕ್ಕೆ ಹೋಲಿಕೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಯೇಸುವನ್ನು ಹಿಡಿದಿದ್ದು ಯಾವ ಟೈಮ್ ರೀ? ಬೆಳಗಿನ ಟೈಮ, ರಾತ್ರಿ ಟೈಮ? ಆಬ್ವಿಯಸ್ಲಿ ರಾತ್ರಿ ಟೈಮ್, ಹೌದಾ? ಯೂದ ಹಾಗೂ ಬೇರೆಯವರು ಶಾಸ್ತ್ರಿಗಳು, ಫರಿಸಾಯರು, ಅವರು ದೊಣ್ಣೆಗಳನ್ನು, ಬೆಂಕಿಯ ಪಂಜುಗಳನ್ನು ಹಿಡ್ಕೊಂಡು ಬಂದು ಯೇಸುವನ್ನು ಹಿಡಿತಾರೆ. ಅವಾಗ ಮನುಷ್ಯನ ದೃಷ್ಟಿ ಏನಿತ್ತು ಅಂದರೆ ಮನುಷ್ಯರು ಅವರೆಲ್ಲ ಯೂದ, ಶಾಸ್ತ್ರಿಗಳು, ಫರಿಸಾಯರು, ಅವ್ರ ದೃಷ್ಟಿ ಏನಿತ್ತು, ರಾತ್ರಿ ಹೋಗಿ ನಾವು ಹಿಡಿಬೇಕು, ರಾತ್ರಿ ಹೋಗಿ ಹಿಡಿದು ಅಂದರೆ ಯೇಸುವನ್ನು ನಾವು ಹಿಡಿಬೋದು ಅಂತೇಳಿ. ಆದರೆ ದೇವರ ದೃಷ್ಟಿಯಲ್ಲಿ ಯಾವುದೇ ಸಮಯವಾಗಿದ್ದರೂ ಯೇಸು ತನ್ನನ್ನು ತಾನು ಒಪ್ಪಿಸ್ಕೊಡೋಕ್ಕೆ ರೆಡಿ ಇದ್ದ. ಆ ಸಮಯ ತಕ್ಕವಾದಂಥ ಸಮಯ ಬಂದಾಗ ಯೇಸು ತನ್ನನ್ನು ತಾನು ಒಪ್ಪಿಸ್ಕೊಳ್ಳೋಕ್ಕೆ ರೆಡಿ ಇದ್ದ. ಆದರೆ ಅಲ್ಲಿ ಯೇಸು ಏನು ಹೇಳ್ತಾನೆ, ಶಾಸ್ತ್ರದ ಮಾತು ನೆರವೇರುವಂತೆ ಅವ್ರಿಗೆ ಹೇಳ್ತಾನೆ. ಮೊದಲು ಕಳ್ಳರನ್ನು ಹಿಡಿಯಕ್ಕೆ ಬಂದಿರಲ್ಲ, ರಾತ್ರಿ ಹೊತ್ತಿನೊಳಗೆ ಬಂದಿರಿ. ನಾನು ಬೆಳಗ್ಗೆ ಟೈಮ್ನೊಳಗೆ ಎಷ್ಟೋ ಸಾರ್ತಿ ದೇವಾಲಯದೊಳಗಿದ್ದೆ, ಅವಾಗ ನೀವು ನನ್ನನ್ನು ಹಿಡಿಲಿಲ್ಲ, ನಿಮ್ಮ ಮಧ್ಯೆ ಇದ್ದೆ, ಅವಾಗ ನನ್ನನ್ನು ಹಿಡಿಲಿಲ್ಲ. ಆದರೆ ರಾತ್ರಿ ಟೈಮ್ ಈಗ ಬಂದಿರಿ. ಯಾಕಂದ್ರೆ ಅದು ಮನುಷ್ಯನ ದೃಷ್ಟಿ. ದೇವರ ದೃಷ್ಟಿಯಲ್ಲಿ ಆತನು ಯಾವುದೇ ಸಮಯದಲ್ಲಿ ಒಪ್ಪಿಸ್ಕೊಳ್ಳೋಕೆ ರೆಡಿ ಇದ್ದ. ಆದರೆ ಯೇಸು ಹೇಳೋದು ಶಾಸ್ತ್ರದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಅಂತೇಳಿ ಹೇಳ್ತಾನೆ. ಎನಿವೇಸ್, ನಾವು ನಮ್ಮ ವಚನಗಳಿಗೆ ಬರುವಾಗ ಅಲ್ಲಿ ಸಿಮೋನನಿಗೆ ಲೂಕ 6ನೇ ಅಧ್ಯಾಯ 6ರಿಂದ 8ನೇ ವಚನಗಳಲ್ಲಿ ನಾವು ನೋಡುವಾಗ ಅರಿವಾಯಿತು. ಏನು? 2 ದೋಣಿಗಳು ಮುಳುಗುವಷ್ಟು, ಅಲ್ಲಿ ನಾವು ನೋಡ್ತೇವೆ ಬಲೆ ಹರಿಯುವಷ್ಟು ಮತ್ತು 2 ದೋಣಿಗಳು ಮುಳುಗುವಷ್ಟು. ಸಿಮೋನ ಒಂದೇ ದೋಣಿ ತೊಗೊಂಡೋಗಿರ್ತಾನ, ಆದರೆ ಬಲಿಯೊಳಗೆ ಸಿಕ್ಕಾಬಿಟ್ಟೆ ಮೀನು ಬಿದ್ದ ತಕ್ಷಣ ಏನು ಮಾಡ್ತಾನ ಅವನು, ಇನ್ನೊಂದು ದೋಣಿಯನ್ನು ಕರಿತಾನ, ನಿಂದು ದೋಣಿ ತೊಗೊಂಡು ಬಾ. ಅವರು ಬಲೆಗಳನ್ನು ಎಳೆಯೋಕ್ಕಾಗಲ್ಲ, ಬಲೆ ಹರಿದು ಹೋಗುವಷ್ಟು ಮೀನುಗಳು ಸಿಗ್ತಾವೆ, 2 ದೋಣಿಗಳು ಮುಳುಗುವಷ್ಟು ಮೀನು ಸಿಗ್ತಾವೆ. ಆವಾಗ ಸಿಮೋನನಿಗೆ ಅರಿವಾಯಿತು. ಏನು? ಅವನು ತಕ್ಷಣ ಸ್ವಾಮಿ ಅಂದರೆ ಯೇಸು ಕೇಳ್ತಾನೆ, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು. ಆತನು ಯೇಸುವಿಗೆ ತಕ್ಷಣನೇ ಕೇಳ್ತಾನೆ, ನಾನು ಪಾಪಾತ್ಮನು. ಯಾಕಂದರೆ ಇಲ್ಲಿರುವಂಥ ಒಬ್ಬ ಮನುಷ್ಯ, ದೇವರ ಮನುಷ್ಯ, ಬೆಳಗ್ಗೆ ಟೈಮ್ ಮೀನು ಸಿಗೋದು ಕಷ್ಟ, ಅಂಥದ್ರಲ್ಲಿ ದೋಣಿಗಳು ಮುಳುಗುವಷ್ಟು ಮೀನು ಸಿಕ್ಕಿದೆ ಅಂದರೆ ಈತನು ದೇವರು, ನಾನು ಪಾಪಾತ್ಮನು, ಅದಕ್ಕೆ ನನ್ನನ್ನು ಬಿಟ್ಟು ಹೋಗು ಅಂತೇಳಿ ಬೇಡ್ಕೊತಾನೆ. ಅಂದರೆ ಅವನಿಗೆ ಆತನ ಪ್ರತಿಕ್ರಿಯೆ ಮತ್ತು ಅರಿವು, ಇವೆರಡು ಪಾಯಿಂಟ್ಗಳು. ನೆಕ್ಸ್ಟ್ ನಾವು ಯೆಶಾಯಂದು ನಾವು ನೋಡಿದ್ವಿ. ಯೆಶಾಯನ ಪ್ರತಿಕ್ರಿಯೆ ಏನಾಯಿತು? ನಾನು ಹೊಲಸು ಸ್ತುತಿಯವನು, ನಾನು ಹೊಲಸು ಜನರ ಮಧ್ಯೆ ವಾಸಿಸೋಣ ಅಂತ. ಆಮೇಲೆ ನಮಗೂ ಒಂದಿಷ್ಟು ಅರಿವು ಬರಬೇಕಾಗುತ್ತೆ. ಯಾಕಂದರೆ ನಾನು ಇದನ್ನ ನೋಡುವಾಗ ಯಾಕೋ ನನಗೆ ಅದು ತಲೆಗೆ ಬಂದಿದ್ದೇನೆಂದರೆ,
ಮೋಶೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಮೋಶೆಗೆ ದೇವರ ದರ್ಶನವಾದಾಗ ಮೋಶೆ ಆತನ ಕೆರಗಳನ್ನು ಹಾಕಿ ನಿಂತಿರ್ತಾನೆ. ಆ ದೇವರು ಆತನಿಗೆ ಏನು ಹೇಳ್ತಾನೆ, ನೀನು ನಿಂತಿರುವಂಥ ಸ್ಥಳವು ಪರಿಶುದ್ಧವಾದದ್ದು, ನಿನ್ನ ಕೆರಗಳನ್ನು ತೆಗೆದು ನೀವು ದೂರಕ್ಕೆ ಹಾಕು ಅಂತೇಳಿ ಹೇಳ್ತಾನೆ. ನಾವು ಎಷ್ಟೋ ಸಾರ್ತಿ ನೋಡ್ತೇವೆ ಪ್ರಿಯರೇ, ಚರ್ಚ್ ಒಳಗೆ ನಾವು ಎಷ್ಟೋ ಸಾರ್ತಿ ಹಬ್ಬದೊಳಗೆಲ್ಲ ಶೂಸ್ ಅದನ್ನ ಹಾಕೊಂಡಿರ್ತೀವಿ ಅಥವಾ ಹೊಸ ಚಪ್ಪಲಿ ಹಾಕೊಂಡಿರ್ತೀವಿ. ಚರ್ಚ್ನೊಳಗೆ ನಾವು ಹಾಕೊಂಡು ಬರೋದನ್ನು ನಾವು ನೋಡ್ತೀವಿ. ಮೇನ್ಲಿ ಇಲ್ಲಿ ನಮ್ಮಲ್ಲಿ ನಾನು ಕಡಿಮೆ ನೋಡಿದ್ದು, ಬೆಂಗಳೂರಿನಲ್ಲಿ ನಾನು ಇದ್ದಾಗ ನೋಡಿದ್ದೀನಿ ಎಷ್ಟೋ ಸಾರ್ತಿ ಚರ್ಚ್ನೊಳಗನ ಹಾಕೊಂಡು ಬಂದು ಕುಂದಿರ್ತಾರ. ಇಲ್ಲಿ ರಾತ್ರಿ ಭೋಜನ ಅದನ್ನ ತೊಗೊಳ್ಳೋ ಮುಂದೆ, ಕರ್ತನ ಭೋಜನ ಅದನ್ನ ತೊಗೊಳ್ಳೋ ಮುಂದಾಗಷ್ಟ ಅಲ್ಲೇ ಸ್ಲಿಪ್ಪರ್ಸ್ನ ಅಲ್ಲೇ ಬೆಂಚ್ ಕಡೆ ಬಿಟ್ಟು ಇಲ್ಲೆಷ್ಟ ಬರಿಗಾಲಲ್ಲಿ ಬರ್ತಾರೆ, ಯಾಕಂದ್ರೆ ಅದು ಪವಿತ್ರ ಸ್ಥಳ ಅಂತ. ನಮ್ಮನ್ನು ನಾವು ಒಂದು ಸಾರ್ತಿ ಕ್ವಶನ್ ಮಾಡ್ಕೊಳ್ಳೋಣ, ಏನಂದ್ರೆ ಈಗ ನಮ್ಮದು ಮನೆ ಐತಪ್ಪ, ಮನೆ ಐತೆ, ಆದ್ರೆ ನಾವು ಚಪ್ಪಲನ್ನು ಎಲ್ಲಿ ಬಿಡ್ತೀವಿ? ಮುಖ್ಯ ದ್ವಾರ, ಮೇನ್ ಡೋರ್ಲಿಂತ್ರ ಹೊರ ಬಿಟ್ಟಿರ್ತೀವಿ ಅಂಗಳದೊಳಗೆ. ಅಲ್ಲಿ ಹಾಲ್ ರೂಮ್ನೊಳಗೆ ನಮಗೆ ಏನೂ ಇರಲ್ಲ, ಹಾಲ್ ರೂಮ್ನೊಳಗೆ ಏನೂ ಇರಲಿಲ್ಲ ಅಂದ್ರೆ ನಾವು ಅಲ್ಲಿ ತನಕ ಚಪ್ಪಲ್ ಹಾಕೊಂಡು ಬರಲ್ಲ, ಹೌದಾ? ಅಡುಗೆ ಮನೆ ಒಳಗೆ ಅಡುಗೆ ಮಾಡ್ತಿರ್ತೀವಿ, ಅದು ಶುದ್ಧವಾದಂಥ ಜಾಗ. ಅಲ್ಲಿ ತನಕ ನಾವು ಚಪ್ಪಲ್ ಅಂದ್ರೆ ಹಾಲ್ ರೂಮ್ನೆಲ್ಲ ಅಲ್ಲಿ ಚಪ್ಪಲ್ ಹಾಕೊಂಡು ಅಡ್ಡಾಡಲ್ಲ. ಯಾಕಂದ್ರೆ ಅದು ಒಂದು ಸೂರು ಅಂದ್ರೆ ಒಂದು ಛಾವಣಿ ಐತಿ, ಆ ಛಾವಣಿ ಎಲ್ಲ ಅದು ದೇವರ ಅಲ್ಲ, ಅದೆಲ್ಲ ನಮ್ಮ ಮನೆ. ಆ ಮನೆ ಒಳಗೆ ನಾವು ಚಪ್ಪಲಿಯನ್ನು ತರಲ್ಲ, ಹೊರಗಡೆ ಅಡ್ಡಾಡುವಂಥ ಚಪ್ಪಲಿಯನ್ನು ತರಲ್ಲ. ಸೊ ನನಗೊಂದು ಅದು ಏನು ಬೇಜಾರು ಅನಿಸುತ್ತೆ ಅಂದರೆ, ಎಷ್ಟೋ ಸಾರ್ತಿ ಬೇರೆ ಚರ್ಚ್ಗಳಲ್ಲಿ ನೋಡಿದಾಗ ಇದು ಒಂದು ಛಾವಣಿ ಅಂದರೆ ಇದೆಲ್ಲ ಪೂರ್ತಿ ದೇವರ ಆಲಯ. ಅದಕ್ಕೆ ಎಷ್ಟೋ ಸಾರ್ತಿ ಚರ್ಚ್ ಹೊರಗಡೆ ಬರೆದಿರ್ತಾರೆ, ನಿಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ ಅಂತೇಳಿ ಅಂದ್ರೂ ಬರೆದಿದ್ರು. ಹೆದರಿಕೆ ಏನಂದ್ರೆ ಚರ್ಚಿಗೆ ಬರೋ ಮುಂದಾಗ ಹೊರ ಬಿಟ್ಟರೆ ನಮ್ಮ ಚಪ್ಪಲೆಲ್ಲಿ ಕಳವಾಗ್ತವೋ ಅನ್ನೋದಂತ ಹೆದರಿಕೆ ಇರುತ್ತೆ. ಅವರು ನಮಗೆ ದೇವರ ವಾಕ್ಯವನ್ನು ಕೇಳಬೇಕು, ಅಥವಾ ನಾವು ದೇವರ ಏನು ಹೇಳ್ತಾನೆ ಅದನ್ನು. ಎಷ್ಟು ಸಾರ್ತಿ ಬೆಂಗಳೂರಿನೊಳಗೆ ನಾನು ಅದನ್ನು ನೋಡೀನಿ, ಏನು ಕಾರ್ನೊಳಗೆ ಬರ್ತಾರೆ, ಕಾರ್ನೊಳಗೆ ಬಂದು ಹಿಂಗೆ ಇದು ಜಾಗ ಇರ್ತಾರೆ, ಕಾರು ಗುಡಿ ಸುತ್ತಲೂ ಅಲ್ಲೇ ನಿಂದ್ರಿಸಿರ್ತಾರೆ, ಕಾರ್ನೊಳಗೆ ಚಪ್ಪಲ್ ಬಿಟ್ಟು ಇಷ್ಟು ನಡ್ಕೊಂಡು ಬಂದ್ರೆ ಮುಗೀತದ. ಬಟ್ ಎಷ್ಟೋ ಸಾರ್ತಿ ಏನು ಮಾಡ್ತಾರೆ, ಚಪ್ಪಲ್ ಹಾಕ್ಕೊಂಡು ಚರ್ಚ್ ಒಳಗೆ ಕುಂದಿರ್ತಾರೆ. ದಯಮಾಡಿ ಅಂಥದ್ದು ಆಗೋದು ಬೇಡ ಅನ್ನೋದೊಂದು. ಯಾಕಂದರೆ ಹಿಂದೂ ಮಂದಿ ಒಳಗೆ ನಾವು ನೋಡಿದ್ವಿ ಅಂತ ಅಂದ್ರೆ, ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಎಲ್ಲ ಸ್ನಾನ ಅದನ್ನೆಲ್ಲ ಮಾಡ್ಕೊಂಡಾಗಿಂದ ಮಣಿಲಿಂತ್ರನ ಬರಿಗಾಲಲ್ಲಿ ಹೋಗೋದನ್ನು ನಾವು ನೋಡೀವಿ, ಹೌದಾ? ಮಣಿಲಿಂತ್ರ ಬರಿಗಾಲಲ್ಲಿ ಹೋಗಿ ದೇವಸ್ಥಾನಕ್ಕೆ ಒಳಗೆ ಹೋಗೋಕ್ಕಿಂತ ಮುಂಚೆ ಮತ್ತೊಂದು ಸಾರ್ತಿ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ನಮ್ಮಲ್ಲಿನೂ ಆ ಅರಿವು ಬರಬೇಕಾಗಿತ್ತು. ಇರಲಿ. ಮೂರನೇ ಪಾಯಿಂಟ್, ದ ಕ್ಲೀನ್ಸಿಂಗ್ ಆ್ಯಂಡ್ ದ ಕಾಲ್. ದ ಕ್ಲೀನ್ಸಿಂಗ್ ಅಂದರೆ ಶುದ್ಧೀಕರಣ ಮತ್ತು ದೇವರ ಕರೆ. ಕಾಲ್ ಅಂದರೆ ದೇವರ ಕರೆ ಅಂದರೆ ಶುದ್ಧೀಕರಣ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೆಶಾಯ 6ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ, ಯಜ್ಞವೇದಿಯಿಂದ ಕೆಂಡವನ್ನು ಒಂದು ಸೆರಾಫಿಯು ತೆಗೆದುಕೊಂಡು ಏನು ಮಾಡುತ್ತೀರಿ? ಯೆಶಾಯನ ಬಾಯಿಗೆ ಮುಟ್ಟಿಸುತ್ತಾ, ಯೆಶಾಯನ ಬಾಯಿಗೆ ಒಂದು ಕೆಂಡವನ್ನು ತೆಗೆದುಕೊಂಡು ಯೆಶಾಯನ ಬಾಯಿಗೆ ಮುಟ್ಟಿಸಿ ಅದು ಹೇಳ್ತಾ, ಸೆರಾಫಿ ಹೇಳ್ತಾ, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತವಾಯಿತು. ಅಂದರೆ ಸೆರಾಫಿ ಆತನನ್ನು ಶುದ್ಧೀಕರಿಸುತ್ತ, ಯೆಶಾಯನನ್ನು ಶುದ್ಧೀಕರಿಸುತ್ತ. ನಾವು ಇನ್ನುವರೆಗೂ ನಾವು ನೋಡ್ತೇವೆ ಎಷ್ಟೋ ಸಾರ್ತಿ ಈವನ್ ಹಿಂದೂ ಸಂಪ್ರದಾಯದೊಳಗೆ ಕೆಂಡ ಹಾಯೋದು ಅಂತೇಳಿ ಮಾಡ್ತಾರೆ, ಹೌದಾ? ನಾವು ನೋಡಿರ್ತೇವೆ ಎಷ್ಟೋ ದೇವಸ್ಥಾನದ ಫಂಕ್ಷನ್ಗಳಿದ್ದ ಕೆಂಡ ಹಾಯೋದು, ಅದು ಅವ್ರ ನಂಬಿಕೆ. ಅದೇ ರೀತಿ ನಾವಿಲ್ಲಿ ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಾಗ ಒಂದು ಸೆರಾಫಿಯು ಕೆಂಡವನ್ನು ತೆಗೆದುಕೊಂಡು ಯೆಶಾಯನ ಬಾಯಿ ಮುಟ್ಟಿಸಿ ನೀನು ಶುದ್ಧ ಆಗಿ ಅಂತೇಳಿ ಹೇಳೋದು. ಓಕೆ, ನೆಕ್ಸ್ಟ್ ಅದೇ ವಚನಗಳಲ್ಲಿ ನೆಕ್ಸ್ಟ್ ನೋಡುವಾಗ ದೇವರ ಕರೆ ಏನಾಗಿತ್ತು ದೇವರಲ್ಲಿ ಹೇಳ್ತಾನೆ. ಯೆಶಾಯ 6ನೇ ಅಧ್ಯಾಯ 8ನೇ ವಚನದೊಳಗೆ, ಯೆಹೋವನು ಯಾವನನ್ನು ಕಳಿಸಲಿ, ಯಾವನು ನಮಗೋಸ್ಕರ ಹೋಗುವನು ಅಂಥೇಳಿ ಅಂದ ತಕ್ಷಣ, ಅಂದರೆ ದೇವರು ತನ್ನ ಜನರ ಕಡೆ ಯಾರನ್ನೋ ಒಬ್ಬರನ್ನು ಕಳಿಸ್ಬೇಕಾಗಿತ್ತ. ಇಷ್ಟೆಲ್ಲ ಯೆಶಾಯನ ಮುಂದೆ ನಡೆಯುವಾಗ ಯೆಹೋವನು ಕೇಳಿದಾಗ ಯೆಶಾಯ ತಟ್ಟನೆ ಹೇಳ್ತಾನೆ, ಈಗೋ ನಾನಿದ್ದೇನೆ, ನನ್ನನ್ನು ಕಳಿಸು, ನಾನಿದ್ದೇನೆ, ನನ್ನನ್ನು ಕಳಿಸು ಅಂತೇಳಿ ಹೇಳ್ತಾನೆ. ಅಲ್ಲಿ ಮುಂದಿನ ವಚನಗಳಲ್ಲಿ ನಾವು ನೋಡ್ತೀವಿ, ಕಠಿಣ ಹೃದಯ ಅಂದರೆ ಜನರ ಆ ದೇವಕುಲ ಅಂಥೇಳಿ ನಾವೇನು ಹೇಳ್ತೀವಿ, ಜನರು ಅವ್ರದ್ದು ಕಠಿಣ ಹೃದಯ ಮಾಡ್ತದೆ, ನಾನು ಅದನ್ನ ಸಂಪೂರ್ಣವಾಗಿ ನಾಶ ಮಾಡಿ ಹಾಕ್ತೀನಿ. ಎಲ್ಲಿವರೆಗೂ ನಾಶ ಮಾಡ್ತೀನಿ ಅಂತೇಳಿ ಅಂದ್ರೆ ಮುಂದಿನ ವಚನಗಳು ಓದಿರುವಂಥ ವಚನಗಳು, ನಾನು ಅದನ್ನ ಡೀಟೇಲ್ ಆಗಿ ಓದಲ್ಲ, ಟೈಮ್ ತುಂಬ ಆಯ್ತು. ಓದಿರುವಂಥ ವಚನದೊಳಗೆ ನಾವು ನೋಡಿದ್ವಿ ಅಂದ್ರೆ 10ನೇ ಒಂದು ಭಾಗ ಉಳಿದಿದ್ದರೂ ಅದನ್ನು ಸಹಿತ ನಾನು ನಾಶ ಮಾಡ್ತೇನೆ. ಅಂದ್ರೆ ನಾನು ಉಳಿಸೋದೇ ಇಲ್ಲ, ಅದನ್ನು ಪೂರ್ತಿಯಾಗಿ ಜನಕುಲವನ್ನು ದೇವಕುಲವನ್ನು ನಾಶ ಮಾಡಿ ಹಾಕ್ತೇನೆ. ಅದನ್ನು ಯಾವುದಕ್ಕೆ ಹೋಲಿಸ್ತಾನ? ಎಲ ಅಲ್ಲೋನ್ ಮರಗಳಿಗೆ. ಎಲ ಅಲ್ಲೋನ್ ಮರಗಳು ಅಂದ್ರೆ ಒಂದು ಮರವನ್ನು ನಾವು ಅಲ್ಲಿ ಬೆಳೆಯುವಂಥ ಮರಗಳು ಎಲ ಅಲ್ಲೋನ್ ಮರಗಳಿಗೆ ಹೋಲಿಸ್ತಾನೆ. ಆ ಮರಗಳನ್ನು ಸಂಪೂರ್ಣವಾಗಿ ಕಡಿದ್ಮ್ಯಾಗ ಲಾಸ್ಟಿಗೆ ಉಳಿಯುವುದೇನ್ರಿ? ಬಡ್ಡಿ, ಅದರ ಕಾಂಡ, ಹೌದಾ? ಸೊ ಅದರ ಆ ಎಲ ಅಲ್ಲೋನ್ ಮರಗಳಿಗೆ ಹೋಲಿಸಿದಾಗ ಕಡಿದ ಮೇಲೆ ಅವುಗಳ
ಬುಡವು ನಿಲ್ಲುವ ಹಾಗೆ ದೇವಕುಲವು ಮೋಟು ಬುಡವಾಗಿ ನಿಲ್ಲುವುದು. ಅಂದ್ರೇನು? ಒಂದು ಗಿಡವನ್ನು ಸಂಪೂರ್ಣವಾಗಿ ಕಡಿದ ಮ್ಯಾಗ ಅದರದ್ದು ಆ ಕಾಂಡ ಅಥವಾ ಆ ಬುಡ ಅಷ್ಟು ನಿಂದಿರುತ್ತೆ. ಅಂದ್ರೆ ಆ ಬುಡದ ಸಂಕೇತ ಏನಾಯಿತು? ಆ ಬುಡವು ದೇವರಿಂದ, ಆ ಬೇರು ಮತ್ತು ಕಾಂಡ ಅದು ದೇವರಿಂದ, ಅಂದ್ರೆ ಪರಿಶುದ್ಧತೆಯ ಬುಡ. ಅಂದ್ರೆ ಮೇಲ್ಗಡೆ ಬೆಳೆದಂಗೆಲ್ಲ ಮೇಲ್ಗಡೆ ಏನಾದರೂ ಗಿಡ ರೋಗ ಹಿಡಿತಂದ ನಾವು ಕಟ್ ಮಾಡ್ತೀವಿ, ಹೌದಾ? ಹಂಗೆ ದೇವಕುಲ, ದೇವರು ಬೆಳೆಸಿದಂಥ ಈ ಜನಾಂಗ ಏನಾಯ್ತು? ಅವ್ರ ಪಾಪಗಳಿಗೆ ಬೀಳ್ತಾ ಹೋದ್ರು, ಪಾಪಗಳನ್ನು ಮಾಡ್ತಾ ಹೋದ್ರು. ಅದಕ್ಕೆ ದೇವರು ಎಲ್ಲಿವರೆಗೂ ನಾಶ ಮಾಡ್ತೀನಿ ಅಂದ 10ನೇ ಒಂದು ಭಾಗ ಉಳಿದಿದ್ರು ನಾನು ಪೂರ್ತಿಯಾಗಿ ನಾಶ ಮಾಡಿ ಹಾಕ್ತೀನಿ. ಅದ್ರ ಸಲುವಾಗಿ ದೇವ್ರು ಪೂರ್ತಿಯನ್ನು ಕಡಿದು ಹಾಕ್ತೀನಿ, ಬರೀ ಬುಡವು ಉಳಿಬೇಕು. ಬುಡವು ಅಂದರೆ ಅದರ ಯಾವುದ್ರ ಸಂಕೇತ? ಪರಿಶುದ್ಧತೆಯ ಸಂಕೇತ. ಸೊ ಈ ಪರಿಶುದ್ಧತೆ ನಾವು ಎಷ್ಟೋ ಸಾರ್ತಿ ನೋಡ್ತೀವಿ, ಗಿಡವನ್ನು ಸಂಪೂರ್ಣವಾಗಿ ಕಡಿದ ಮ್ಯಾಗ ಬರೇ ಬುಡ ಅಷ್ಟೇ ಉಳಿಸಿದ್ವಿ ಅಂದ್ರೆ ವಾಪಸ್ ಮತ್ತದ ಅಲ್ಲಿ ಚಿಗುರ್ತದೆ, ಹೌದಾ? ಚಿಗುರ್ತದೆ. ಅದು ಎಲ್ಲ ಮತ್ತು ಅಲ್ಲೊಂದು ಮರಗಳಲ್ಲೂ ಸಹಿತ ಆಗುತ್ತೆ, ಹೊಸ ಚಿಗುರು ಮೂಡುತ್ತೆ. ಆ ಹೊಸ ಚಿಗುರು ಅಂದ್ರೇನು? ಆ ಶುದ್ಧವಾದಂಥ ಕಾಂಡದಿಂದ, ಶುದ್ಧವಾದಂಥ ಬುಡದಿಂದ ಮತ್ತಿನ್ನೊಂದು ಹೊಸ ಚಿಗುರು ಮೊಳಕೆ ಹೊಡಿತದೆ. ಆ ಹೊಸ ಚಿಗುರು ಯಾವುದು ಅಂದ್ರೆ ಯೇಸು ಕ್ರಿಸ್ತನ ಸಂತತಿ. ಅದಕ್ಕೆ ನಾವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಕಲಿತೀವಿ. ದೇವರು ಇದನ್ನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಸೊ ಬುಡ ಅಂದ್ರೆ ಅದು ಶುದ್ಧತ್ವದ ಸಂಕೇತ, ಅದರಿಂದ ಹೊಸ ಚಿಗುರು ಅಂದ್ರೆ ಶುದ್ಧೀಕರಣವಾದಂಥ ಚಿಗುರು, ಅದು ಯೇಸು ಕ್ರಿಸ್ತನಂದು. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಕ್ಲೀನ್ಸಿಂಗ್, ಶುದ್ಧೀಕರಣ ಹೇಗಾಯ್ತು? ಸಿಮೋನ ಯೇಸುವಿನ ಕಾಲಿಗೆ ಬಿದ್ದು ಬೇಡ್ಕೊತಾನೆ, ಹೌದಾ? ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗು ಅಂತೇಳಿ ಬೇಡ್ಕೊಂಡು ಕೂಡಲೇ ಯೇಸು ಸಿಮೋನನಿಗೆ ಏನು ಹೇಳ್ತಾನೆ? ಅಂಜಬೇಡ. ಮುಂದೇನು ಹೇಳ್ತಾನ್ರಿ? ಇಂದಿನಿಂದ ಯಾವ ಬೆಸ್ತಾಗಿರ್ತೀನಿ ನೀನು? ಮನುಷ್ಯರನ್ನು ಹಿಡಿಯುವಂಥ ಬೆಸ್ತನಾಗಿರ್ತಿ, ಹೌದಾ? ಆತನು ಇಷ್ಟು ದಿವಸ ಮೀನುಗಳನ್ನು ಹಿಡಿತಿದ್ದ, ಆದರೆ ಮನುಷ್ಯರನ್ನು ಹಿಡಿಯುವವನಾಗಿರ್ತಿ. ಸೊ ಪ್ರಿಯರೇ, ಅಕಸ್ಮಾತಾಗಿ ನಾವಾಗಿದ್ವಿ ಅಂದ್ರೆ ಏನು ಮಾಡ್ತಿದ್ವಿ? ಅಕಸ್ಮಾತ್ ನಾನು ಆಗಿದ್ನಿ ಅಂದ್ರೆ, ದೇವ್ರೇ ಇವತ್ತು ಬಂದೇವಪ್ಪ, ಇಷ್ಟು ಹಡಗು ತುಂಬುವಷ್ಟು ಮೀನು ಸಿಕ್ಬಿಟ್ಟು ಅಂದ್ರೆ ಸ್ತೋತ್ರ. ಏಸು ಹೇಳ್ತಾನೆ, ನನ್ನ ಹಿಂಬಾಲಿಸ್ಕೊಂಡು ಬಾ, ನೀನು ನಾಳೆ ಅಂತ ಮನುಷ್ಯರನ್ನು ಹಿಡಿಯೋ ಬೆಸ. ಮನುಷ್ಯರನ್ನು ಹಿಡಿದು ಏನು ಮಾಡೋದು? ನೀನು ಸ್ವಲ್ಪ ಹಿಂಗೆ ಆಶೀರ್ವಾದ ಮಾಡಿಬಿಡು ಡೈಲಿ, ನನಗೆ 2 ದೋಣಿ, ನಾನು ಎಷ್ಟು ದೋಣಿ ಅದಾವ ತುಂಬ. ನಾನು ಆಗಿದ್ನಿ ಅಂದ್ರೆ ಹಂಗೆ ವಿಚಾರ ಮಾಡ್ತಿದ್ನೇನು? ದೇವ್ರ ಮನುಷ್ಯರನ್ನು ಹಿಡಿಯೋದು ಬೇಡ, ನನಗೆ ಇದನ್ನ ಆಶೀರ್ವಾದ ಮಾಡಿದೆ ಅಂದ್ರೆ ಡೈಲಿ ಇಷ್ಟು ಮೀನು ಸಿಕ್ಕೊಂಡ್ರೆ ನಾನು ಶ್ರೀಮಂತ ಆಗಿ ಹೋಗ್ತೀನಿ. ಆದರೆ ಸಿಮೋನ ಮುಂದೆ ಹಿಂದೆ ನೋಡೋದಿಲ್ಲ. ಯೇಸುವಿನ ಮಾತಿಗೆ ಆತನು ಒಪ್ಪಿಕೊಂಡು ಯೇಸುವಿನ ಹಿಂದೆ ಹೋಗ್ತಾನೆ. ಹಾಗೆ ಕೊನೆಗೆ ಯೇಸುವನ್ನು ಹಿಂಬಾಲಿಸಿದ ಮೇಲೆ ಸಿಮೋನನ ಬಗ್ಗೆ ನಾವು ನೋಡ್ತೇವೆ. ಮುಂದಿನ ವಚನಗಳಲ್ಲಿ ಯೇಸು ಆತನಿಗೆ ಸಿಮೋನನಿಗೆ ಏನಂತೇಳಿ ಹೆಸರಿಡ್ತಾನ? ಕೇಫನೆಂದರೆ ಪೇತ್ರ ಅಂದರೆ ಬಂಡೆ ಕಲ್ಲು. ಯೇಸುವಿಗೆ ಅತಿ ಮುಖ್ಯವಾದಂಥ ಶಿಷ್ಯರಲ್ಲಿ ರ್ಯಾಂಕ್ ಅಥವಾ ಅವರ ಸ್ಥಾನದ ಪ್ರಕಾರ ನೋಡೋದಾಯ್ತಂದ್ರೆ ಪೇತ್ರನಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಾರೆ. ಅದಕ್ಕೆ ಮತ್ತಾಯ 16ನೇ ಅಧ್ಯಾಯ 19ರಲ್ಲಿ ಹೇಳುತ್ತೆ, ಪರಲೋಕದ ಬೀಗದ ಕೈ ಪೇತ್ರನಿಗೆ ಕೊಡಲ್ಪಟ್ಟಿದೆ. ಅದನ್ನ ನಾವು ಎಲ್ಲರೂ ಕಲ್ತೀವಿ, ಹೌದಾ? ಪರಲೋಕದ ಬೀಗದ ಕೈ ಯಾರ ಹತ್ರ ಐತಿ? ಆತನ ಒಬ್ಬ ಶಿಷ್ಯ ಪೇತ್ರನಿಗೆ. ಸಿಮೋನನಿದ್ದವನು ಪೇತ್ರನಿಗೆ ಕೊಡಲ್ಪಟ್ಟಿದೆ. ಈ ಪೇತ್ರನಿಗೆ ಕೊಡಲ್ಪಟ್ಟಿರುವಂಥ ಈ ಬೀಗದ ಕೈ ಬಗ್ಗೆನೇ ಒಂದು ಚರ್ಚ್, ಸೇಂಟ್ ಪೀಟರ್ ಚರ್ಚ್ ಅಂತೇಳಿ ರೋಮ್ನಲ್ಲಿದೆ. ನೀವು ಕೇಳಿರ್ಬೋದು ಅಥವಾ ನೀವು ಚಿತ್ರಗಳಲ್ಲಿ ನೋಡಿದ್ರೆ ಅಂದ್ರೆ ಗೊತ್ತಾಯ್ತು. ಅದ್ರೊಳಗೆ ಪೇತ್ರನು ಪರಲೋಕದ ಬೀಗದ ಕೈಗಳನ್ನು ಹಿಡಿದಿರುವಂಥ ಮೂರ್ತಿ, ಕೆತ್ತನೆಯ ಸಹಿತ ಇದೆ. ಆದ್ದರಿಂದ ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ನಮ್ಮ ಪಾಪಗಳನ್ನು, ನಾವು ಮಾಡಿರೋದಂಥ ತಪ್ಪುಗಳನ್ನು ನಾವು ಅರಿತಾಗ ದೇವರು ನಮ್ಮ ಜೀವನವನ್ನು ಕೆಳಮಟ್ಟದಿಂದ ಯಾವುದೋ ಮೇಲ್ಮಟ್ಟಕ್ಕೆ ಒಯ್ಯುವಂಥ ಚಾನ್ಸಸ್ ತುಂಬ ಇದ್ದಾವೆ. ಓಕೆ, ಯಾಕಂದರೆ ಗಾಡ್ ಕ್ಯಾನ್ ಟ್ರಾನ್ಸ್ಫರ್ ಎ ಕಾಮನ್ ಫಿಶರ್ ಮ್ಯಾನ್ ಇನ್ ಟು ದ ಮೇನ್ ಪರ್ಸನಾಲಿಟಿ. ಅವನು ಸಾಮಾನ್ಯವಾದಂಥ ಬೆಸ್ತನಾಗಿದ್ದ, ಅಕಸ್ಮಾತಾಗಿ ಅವನೇನಾದರೂ ತಾನು ಪಾಪಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳದೆ ಹೋಗಿದ್ರೆ, ಯೇಸುವನ್ನು ಕರೆದಾಗ ಆತನ ಹಿಂಬಾಲಿಸದೆ ಹೋಗಿದ್ರೆ, ಪೇತ್ರನ ಬಗ್ಗೆ ನಾವು ಬೈಬಲ್ನೊಳಗೆ ಎಲ್ಲೂ ಓದ್ತಿರ್ಲಿಲ್ಲ. ಆತನ ಒಪ್ಕೊಂಡ, ದೇವರಿಗೆ ಒಪ್ಕೊಂಡು ಕೂಡ್ಲೇನ ಆ ಪೇತ್ರನೇ ಮುಂದೆ ಸುವಾರ್ತೆಯನ್ನು ಸಾರುವುದಕ್ಕೆ ಹೊಂಟ. ಪೇತ್ರನಿಗೆ ಪರಲೋಕದ ಬೀಗದ ಕೈ ಕೊಡು. ಯಾವುದು ಬೆಸ್ತನಾಗಿರುವಂಥ ಪೇತ್ರನು ಪರಲೋಕಕ್ಕೆ ಮುಖ್ಯ ಬಾಧ್ಯಸ್ಥನಾದ. ಆ ರೀತಿಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಾಗ
ದೇವರು ನಮ್ಮನ್ನು ನಮ್ಮ ಜೀವನವನ್ನು ಉದ್ಧರಿಸ್ತಾನೆ. ಹಾಗೆ ದೇವರು ಯಾವಾಗ ನಮಗೆ ಕರೆ ಕೊಡ್ತಾನೆ, ಈ 3 ಪಾಯಿಂಟ್ಗಳಲ್ಲಿ ನಾವು ನೋಡಿದ್ವಿ. ದೇವರು ಯಾವಾಗ ಬರ್ತಾನೆ ಅಥವಾ ಯಾವಾಗ ನಮಗೆ ಕರೆ ಕೊಡ್ತಾನೆ ಅದು ನಮಗೆ ಗೊತ್ತಿಲ್ಲ. ಯಾವ ರೀತಿಯಲ್ಲಿ ಕರೆ ಕೊಡ್ತಾನೆ ಅದು ನಮಗೆ ಗೊತ್ತಿಲ್ಲ. ಆದರೆ ಕರೆ ಬಂದಾಗ ನಮ್ಮನ್ನು ನಾವು ಒಪ್ಪಿಸ್ಕೊಂಡ್ವಿ ಅಂದರೆ ದೇವರು ನಮ್ಮ ಜೀವನವನ್ನು ಆಶೀರ್ವದಿಸ್ತಾನೆ. ದೇವರು ಈ ಮಾತುಗಳನ್ನು ಆಶೀರ್ವದಿಸಲಿ.